ನಾಯಕರುಗಳ ಹೇಳಿಕೆಯನ್ನು ನಾನು ಗಮನಿಸಿದೆ, ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವ್ರ ರಕ್ಷಣೆಗಾಗಿಯೇ ನಾವು ರಾತ್ರಿ ಇಡೀ 10-12 ಗಂಟೆಗಳ ಕಾಲ ಸುತ್ತುವರಿಸ್ತು ಅಂತ. ನಾನು ಮಾನ್ಯ ಸಿದ್ದರಾಮಯ್ಯವರಿಂದ ಈ ಥರದ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ರಕ್ಷಣೆಯನ್ನ ನೀವು ಒಂದು ಜಾಗದಲ್ಲಿ ಇಟ್ಟು ಕೊಡೋಕ್ಕಾಗಿಲ್ಲ ಅಂದ್ರೆ ನೀವಿನ್ಯಾರು ರಕ್ಷಣೆ ಕೊಡ್ತೀರಿ? ನಾನು ಹೊರಗಡೆ ಇದ್ದೀನಿ, ಯಾಕಂದ್ರೆ ನನ್ನ ರಕ್ಷಣೆ ಎಲ್ಲಿದೆ ಈಗ? ನಿಮ್ಮಿಂದ ಆ ರೀತಿ ಹೇಳಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾನು. ನೀವು ಕಾನೂನು ತಜ್ಞರು, ನೋಟಿಸ್ ಕೊಡದಲ್ಲೇ ಅರೆಸ್ಟ್ ಮಾಡೋದನ್ನ ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ವಿಧಾನ ಪರಿಷತ್ನಲ್ಲಾದ ಘಟನೆಯ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದೆ. ನಿಮ್ಮ ಹತ್ರ FSL ರಿಪೋರ್ಟ್ ಇದೆಯಾ? ನಾನು ಹೆಂಗೆ ಅರೆಸ್ಟ್ ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಅಂತ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದವ್ರನ್ನ FSL ರಿಪೋರ್ಟ್ ಬರಲಿ, ಮಾಧ್ಯಮದಲ್ಲಿ ಹಂಗೆ ಬರ್ತಾ ಇದೆ, ಆದರೆ ಸತ್ಯಾಸತ್ಯತೆ ತಿಳ್ಕೊಬೇಕಲ್ರಿ, FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ. ನನ್ನ ವಿಷಯದಲ್ಲಿ ನೀವು FSL ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ? ಮತ್ತೆ ನಿಮ್ಮ ನಡವಳಿಕೆ ಹೇಗಿದೆ ಅಂದ್ರೆ, ಅತ್ಯಾಚಾರ ಮಾಡಿದ ದೂರು ದಾಖಲಾಗಿದೆ ನಿಮ್ಮ ಶಾಸಕರ ಮೇಲೆ, ನಿಮ್ಮ ಮಾಜಿ ಸಚಿವರುಗಳ ಮೇಲೆ. ಇವತ್ತಿನವರೆಗೂ ನೀವು ಅವ್ರ ಮೇಲೆ FIR ದಾಖಲಿಸಿ ಅರೆಸ್ಟ್ ಮಾಡಲಿಲ್ಲ. ನನ್ನನ್ನ ಅರೆಸ್ಟ್ ಮಾಡಿದ್ರಿ. ಹಾಗಿದ್ರೆ ನಿಮ್ಮ ಉದ್ದೇಶ ಏನಿತ್ತು? ಮುಖ್ಯಮಂತ್ರಿಗಳು ಕಾನೂನು ತಜ್ಞರಾಗಿ ನೀವು ಆ ರೀತಿ ಹೇಳಿದ್ದು ದುರದೃಷ್ಟಕರ.